ಕರ್ಗಾಂವ್ ಹಾಗೂ ಹನುಮಾನ್ ಏತ ನೀರಾವರಿ ಯೋಜನೆಯನ್ನು ಶೀಘ್ರವೇ ಮಂಜೂರು ಮಾಡಿ ಕಾಮಗಾರಿಯನ್ನು ಪ್ರಾರಂಭಿಸುವಂತೆ ಆಗ್ರಹಿಸಿ ಚಿಕ್ಕೋಡಿಯಲ್ಲಿ ಡಿಸೆಂಬರ್ 4ರಂದು 50,000 ರೈತರನ್ನು ಸೇರಿಸಿ ಬೃಹತ್ ಪ್ರತಿಭಟನೆ ಮಾಡಲಾಗುವುದು ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ಅಧ್ಯಕ್ಷ ಚುನ್ನಪ್ಪ ಪೂಜಾರಿ ಅವರು ಹೇಳಿದರು. ಅವರು ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಪಟ್ಟಣದಲ್ಲಿ ಇಂದು ರವಿವಾರ ಮಧ್ಯಾಹ್ನ 1 ಗಂಟೆ ಸುಮಾರಿಗೆ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಬಹುದಿನಗಳ ಬೇಡಿಕೆಯಾದ ಕರ್ಗಾಂವ್ ಹಾಗೂ ಹನುಮಾನ್ ಏತ ನೀರಾವರಿ ಯೋಜನೆಯ ಪ್ರಾರಂಭವಾಗದೆ ಸಾಕಷ್ಟು ರೈತರಿಗೆ ನೀರಿನ ಸಮಸ್ಯೆ ತಲೆದೂರಿದೆ. ಈ ಕಾರಣಕ್ಕಾಗಿ ಕರ್ಗಾಂವ್, ಕರೋಸಿ, ನಾಗರಮುನ್ನಳ್ಳಿ ಭಾಗದ ಶಾಲಾ ಕಾಲೇಜುಗಳನ್ನು ರಜೆ ಘೋಷಿಸಿ ವಿದ್ಯಾರ್ಥಿಗಳು, ರೈತರು, ಮಹಿಳೆಯರು ಪ್ರತಿಭಟನೆಯಲ್ಲಿ ಭಾಗವಹಿಸಿ ಬೆಂಬಲ ಸೂಚಿಸಬೇಕೆಂದು ಈ ಸಂದರ್ಭದಲ್ಲಿ ಮನವಿಯನ್ನ ಮಾಡಿದರು. ಈಗ 79 ವರ್ಷ ಆಯ್ತು, ಇದು ಅಧಿಕಾರದಾಗ ಬಂದಿರತಕ್ಕಂಥವ್ರು ಏನಾರೇ ಮಾಡ್ತಾರಪ್ಪ ಅಂತೇಳಿ ನಾವೆಲ್ಲ ಇವ್ರಿಗೆ ಬಟ್ ನೋವಾಗುವಂಗೆ ಓಟ್ ಹಾಕಿದ್ದು ಅಧಿಕಾರ ಕಳಿಸಿದ್ದು. ಬರೀ ಪೂಜಾ ಮಾಡೋದ್ರಿಂದ ಅದೇನಾಯಿತು? ನಾಚಿಕೆ ಬರೋ ಅಭಿಮಾನ ನಿಮಗೆ ಬರೋದಿಲ್ಲ? ಏನು ಹೊಟ್ಟಿಗೆ ಊಟ ಮಾಡ್ತಿರೋ ಇಲ್ಲೋ? ನಿಮ್ಗೆ ಯಾಕೆ ಅರುದು ಹೋಯ್ತಿಲ್ಲೋ? ಇಬ್ಬರು ಶಾಸಕರಿದ್ದೀರಿ, ಗಣೇಶ್ ಹುಕ್ಕೇರಿ ಸಾಹೇಬ್ ಇರ್ಬೋದು, ನಮ್ಮ ಐಹೊಳೆ ಸಾಹೇಬ್ ಇರ್ಬೋದು. ಮತದಾನನ ಜನ ಮಾಡಿದಾರೋ ಇಲ್ಲಿ. ತಾವು ಯಾಕೆ ಯಾವ ಹೋರಾಟ ಮಾಡಿದ್ರಿ? ನೀವು ಯಾವ ಹೋರಾಟ ಮಾಡಿ ಯಾಕೆ ಕರ್ಗಾಂವ್ ಏತ ನೀರಾವರಿ 10 ವರ್ಷದಿಂದ ಕಂಪ್ಲೀಟ್ ಆಗಬೇಕಾಗಿತ್ತು? 10 ವರ್ಷದಿಂದ ಅಲ್ಲಿ ಇವತ್ತು 50-60 ಸಾವಿರ ಕುಟುಂಬಗಳು, ಸುಮಾರು 65-70 ಸಾವಿರ ಕುಟುಂಬಗಳು ಇವತ್ತೆಲ್ಲ ಬೀದಿ ಒಳಗೆ ಬಂದಾವ. ಇವತ್ತು ಸಾಕಷ್ಟು ಎಲ್ಲ ಕೂಡ ವಾಣಿಜ್ಯ ಬೆಳೆಗಳು ನಾವು ಕಬ್ಬ ಇವತ್ತು ನೀರಾವರಿ ಮಾಡ್ಕೊಂಡು ಎಲ್ಲ ಕಡೆ ಭಾಗದಾಗದಾರು. ಇಲ್ಲಿ ಇವ್ರಿಗಿನ್ನ ನೀರಾವರಿ ಆಗಿಲ್ಪ ಅಂತಂದ್ರೆ ಈ ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ನಮ್ಮ ಜಿಲ್ಲಾ ಉಸ್ತುವಾರಿ ಇರ್ಬೋದು, ತಮಗೆ ನಾಚಿಕೆ ಅಭಿಮಾನ ಏನಾದರೂ ಆಯ್ತಿಲ್ಲ? ಈ ಭಾಗದ MP ಅವ್ರಿಗೆ ಕೂಡ ಇದ್ರ ಬದಲು ಗಂಭೀರತೆ ಬೇಕು. ಅದಕ್ಕಾಗಿ ಇದೇ ಬರ್ತಕ್ಕಂಥ 4ನೇ ತಾರೀಕು ನಾವು ಸುಮಾರು ಒಂದು 50,000 ಜನ ಕರ್ಗಾಂವ್ ಏತ ನೀರಾವರಿ ಇರ್ಬೋದು, ಹನುಮಾನ್ ಏತ ನೀರಾವರಿ ಇರ್ಬೋದು, ರೈತರು ಸೇರಬೇಕು. ಅವತ್ತೆಲ್ಲ ಶಾಲೆಗಳನ್ನ, ಸ್ಕೂಲ್ಗಳನ್ನ ಸಂಪೂರ್ಣ ಬಂದ್ ಮಾಡಬೇಕು. ಇಡೀ ನನ್ನ ರೈತ ತಾಯಂದಿರು, ರೈತರ ಮಕ್ಕಳು ಪಕ್ಷಾತೀತವಾಗಿ ಇವತ್ತು ನಮ್ಮ ಶಶಿಕಾಂತ್ ಗುರೂಜಿಯವರ ನೇತೃತ್ವದಾಗ ನಾವು ಇವತ್ತೊಂದು 50-60 ಸಾವಿರ ಜನ ಸೇರ್ಬೇಕಂತೇಳಿ ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ನಿರ್ಣಯ ಮಾಡಿದ್ದೀವಿ. ಆ ಕಾರಣಕ್ಕಾಗಿ ಜಿಲ್ಲಾಧಿಕಾರಿ ಇರ್ಬೋದು, ಜಿಲ್ಲೆಯ ನಮ್ಮ ಪೊಲೀಸ್ ವರಿಷ್ಠ ಅಧಿಕಾರಿಗಳು ಇರ್ಬೋದು, ನೀರಾವರಿ ಚೀಫ್ ಇಂಜಿನಿಯರ್ ಇರ್ಬೋದು, ಮತ್ತು ಇದು ಇಲ್ಲಿವರೆಗೆ ಯಾರ ಕಾಂಟ್ಯಾಕ್ಟನ್ನು 100 ಕೋಟಿ ರೂಪಾಯಿ ಪ್ರಾಜೆಕ್ಟ್ ಆಗೈತಿ, ಟೆಂಡರ್ ಆಗೈತಿ, ಅದಾಗೈತಿ, ಏನು ಬೋಗಸ್ ಹೇಳಿಕೆ ಐತಿ, ಆ ಟೆಂಡರ್ ಪ್ರಕ್ರಿಯೆ ಕೂಡ ಅವರೆಲ್ಲ ಡಿಪಾರ್ಟ್ಮೆಂಟ್ ಅವತ್ತು ಇರಲೇಬೇಕು. ನಾವು ಸರಿಯಾಗಿ 10-11 ಗಂಟೆಗೆ ಅಂದ್ರೆ ನಾವೆಲ್ಲ ಸೇರ್ತು ಜನ. ನೀವೆಲ್ಲ 12 ಗಂಟೆಗೆ ಅಂದ್ರೆ ಅಲ್ಲಿ ಬಂದು ನಮ್ಕ ಮುಂಚೆ ನಿಂತ್ಕೋಬೇಕು. ನಿಮ್ಮ ಜವಾಬ್ದಾರಿ ಐತಿ. ಈ 2 ಭಾಗದ ಶಾಸಕರು ಕೂಡ ಐಹೊಳೆ ಸಾಹೇಬ್ ಇರ್ಬೋದು, ಗಣೇಶ್ ಹುಕ್ಕೇರಿ ಇರ್ಬೋದು, ನಮ್ಮ MP ಅವರು ಕೂಡ ಅಲ್ಲಿ ಬಂದು ನಾವು ಬರೋಕ್ಕಿಂತ ಮುಂಚೆ ಬಂದು ನೀವು ನಿಂತ್ಕೊಂಡ ಆ ಸಮಸ್ಯೆ ಬದಲು ಗಂಭೀರವಾಗಿ ಚರ್ಚೆ ಮಾಡಿ, ಬರೀ ನಾವಲ್ಲಿ ನೀವು ಕೇಳಿಕೆಗೆ ಬರಾತಿಲ್ಲ. ಆ ಪ್ರಾಜೆಕ್ಟ್ದ ಟೋಟಲ್ 500 ಕೋಟಿ ರೂಪಾಯಿದ ಬಜೆಟ್ ತೊಗೊಂಬರ್ಬೇಕು. ಆಚೆ ಕಡೆ 3,500 ಕೋಟಿ ರೂಪಾಯಿದ ಎಸ್ಟಿಮೇಟ್ ತೊಗೊಂಬರ್ಬೇಕು. ನಮಗೆ ಎಸ್ಟಿಮೇಟ್ ತೊಗೊಂಡು ಏನು ಕೆಲಸ ಮಾಡಿರಿ, ಇನ್ನು 2 ದಿವಸನಾಗ ಕೆಲಸ ಬಗೆಹರಿಸ್ತೀರಿ, ಏನು 2 ದಿವಸನಾಗ ಬಗೆಹರಿಸ್ತಿರೋ, 10 ದಿವಸನಾಗ ಬಗೆಹರಿಸ್ತಿರೋ ಏನು ಅನ್ನುವಂಥದ್ದನ್ನು ನಿಖರವಾಗಿ ಮಾಡ್ಕೊಂಡು ಹೋಗೋಕ್ಕಾಗಿ ನಾವು ಸುಮಾರು 50,000 ಜನ ಬರತ್ತು. ನೀವೇನಾದರೂ ಉಡಾಪೆತನ ಮಾಡಿ ಇವರು ಸೊಬಗೆ ಹೇಳಿ ಹೋಗ್ತಾರಲ್ಲ, ನಮ್ಮ ಮನ್ಯಾಗ ಸಣ್ಣ ಮಕ್ಕಳನ್ನ ಕೂಡ ಕರ್ಕೊಂಬರತ್ತು. ನಮಗೆ ನೀರು ಬೇಕು, ಮಾಡಲೇಬೇಕು. 10 ವರ್ಷ 20 ವರ್ಷ ಸುಳ್ಳು ಹೇಳಾಕ ಇದೇನ ಹಿಟ್ಲರ್ ಆಡಳಿತ ಅಲ್ಲ, ಇದು ಪ್ರಜಾಪ್ರಭುತ್ವ ಐತಿ. ಈ ಪ್ರಜಾಪ್ರಭುತ್ವವನ್ನ ಇವತ್ತು ಸರಿ ದಾರಿಗೆ ತರ್ತಕ್ಕಂಥದ್ದು ನಮ್ಮದು ಕೂಡ ಜವಾಬ್ದಾರಿ ಐತಿ. ರೈತರದು, ಜನಸಾಮಾನ್ಯರ ಜವಾಬ್ದಾರಿ ಐತಿ. ನಾವು ಪ್ರಜೆಗಳದು, ಇಲ್ಲಿ ನಾವು ಕೂಡ ಇವತ್ತು ಸಂಘಟನೆ ಒಳಗೆ ಜವಾಬ್ದಾರಿ ವ್ಯಕ್ತಿಗಳದು. ಇದನ್ನೆಲ್ಲ ನಮಗೆ ನೋಡ್ಲಿಕ್ಕೆ ನಿಮ್ಮ ಅನ್ಯಾಯ ನೋಡಕ್ ಆಗ್ತಾ ಇರಲಿಲ್ಲ. ತಾವು ತಕ್ಷಣ ಜಿಲ್ಲಾಡಳಿತ ಎಚ್ಚೊತ್ತ, ಇವತ್ತು ಶಾಸಕರು ಎಚ್ಚೊತ್ತ, ಚೀಫ್ ಇಂಜಿನಿಯರ್ ಎಚ್ಚೊತ್ತ, ಇವತ್ತು DK ಶಿವಕುಮಾರ್ ಇವತ್ತೇನ ತಾವು ಕುರ್ಚಿಗಾಗಿ ಅಧಿಕಾರಕ್ಕಾಗಿ ಬಡದಾಡತ್ತೀರಿ. ಕರ್ಗಾಂವ್ ಏತ ನೀರಾವರಿ 10 ವರ್ಷ ಆಯ್ತು, ಇಲ್ಲಿ ನೀರಾವರಿ ಚಾಲು ಆಗಿಲ್ಲ, ಹನುಮಾನ್ ನೀರಾವರಿ ಚಾಲು ಆಗಿಲ್ಲ. ಈ ಕುಟುಂಬಗಳ 65 ಸಾವಿರ ಕುಟುಂಬಗಳು ಬೀದಿ ಒಳಗದಾವು. DK ಶಿವಕುಮಾರ್ ಸಾಹೇಬ, ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಇದಕ್ಕೆ ಗಮನ ಹರಿಸ್ರಿ. ಹಿರಿಯರಾಗಿರ್ತಕ್ಕಂಥ ನಮ್ಮ ಪ್ರಕಾಶ್ ಹುಕ್ಕೇರಿ ಸಾಹೇಬರು ಕೂಡ